ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮ್ಮಪ್ಪ ಹೇಳ್ತಿದ್ದ ಬೆಂಗಳೂರವ್ರು ನಂಬಾರ್ದಂತ. ಬೆಂಗಳೂರವ್ರನ್ನಲ್ಲ, ಯಾರನ್ನೂ ನಂಬಾರ್ದು. ನೀವು ಹೆಂಗಸರಲ್ಲ ಹಿಂಗೇನಾ? 2 ತಿಂಗಳಾಗಿರಲ್ಲ ಬ್ರೇಕಪ್ ಆಗಿ ಯಾವನ ಜೊತೆ ಕುಡ್ಕೊಂಡ್ ಕೂತಿರೋದು. ಆ್ಯಂಡ್ ಇವತ್ತು ನನ್ನ ಜೊತೆ ನಾಳೆ ಇನ್ನೊಬ್ಬ ಜೊತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಆಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ನಮ್ಮ ಜೊತೆ ಇದ್ದಾರೆ ನವೀನ್ ಶಂಕರ್ ಅವರು. ಸೊ ಇವ್ರದ್ದು ಮೂವಿ ಇಂಟರ್ವ್ಯೂ ತಗೊಳಕ್ಕೆ ಬಂದಿದ್ದೀನಿ. ನೋಡಿದವರು ಏನಂತಾರೆ ಸರ್? ನೋಡಿದವರು ಏನಂತಾರೆ ಅಂದಿದ ತಕ್ಷಣ ಫಸ್ಟು ನಮ್ಮ ತಲೆಗೆ ಬರೋದು, ಜನ ನೋಡಿದವ್ರು ನಮ್ಮ ಬಗ್ಗೆ ಏನು ಅರ್ಥ ಮಾಡ್ಕೋಬಲ್ಲರು. ಈಗ ನಾವೇನೋ ಅವ್ರನ್ನ ಕೆಲಸ ಮಾಡ್ರೆ, ಅಯ್ಯೋ ನಾವು ಈ ಥರ ಕೆಲಸ ಮಾಡೋ ಜನ ನಮ್ಗೆ ಏನು ಅನ್ಕೋತಾರೆ ಅಂತ ಬರುತ್ತೆ. ನಿಮ್ಗೇನು ಅನ್ಸುತ್ತೆ? ಏನು ಓದಿದ್ರಿ ನೀವು? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಹಂಗೆ ಅಂದರೆ ಫಸ್ಟ್ ಟೈಮ್ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂದಾಗ, ಡಿಗ್ರಿ ಓದಿದೇನೋ ಬೇರೆ ಕೆಲಸ ಮಾಡೋದಲ್ಲ, ಏನೋ ನೋಡಿದವ್ರು ಏನೋ ಅಂತಾರೆ ಅಂತಲೂ ಮಾತಾಡಿರ್ತಾರೆ. ಸೊ ಹಂಗೆ ಪ್ರತಿಯೊಂದು ಪ್ರವೃತ್ತಿಯಲ್ಲಿ ನಾವು ಏನಾರು ಕೆಲಸ ಮಾಡೋಕೆ ಹೊಂಟಾಗ ಹಿಂಗೆ ಭಾಳಷ್ಟು ಬರ್ತಿರ್ತಾವೆ. ಆ ಥರ ಸುಮಾರಷ್ಟು ಬಂದಿರ್ತಾವೆ ನಮ್ಮ ನಾಯಕ ಸಿದ್ಧಾರ್ಥನಿಗೆ. ನೋಡಿದವ್ರು ಏನಂತಾರೆ ಸಿನಿಮಾದೊಳಗೆ, ಅಲ್ಲಿಂದ ಒಂದು ಜರ್ನಿ ಶುರುವಾಗಿ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಪಿಕ್ಚರು. ದಯವಿಟ್ಟು ಬರ್ರಿ, ನೋಡ್ರಿ. ಆ್ಯಂಡ್ ಏನು ಸಮಾಚಾರ ಅಂತ ಅಂದ್ಕೊಂಡು ನಮ್ಮ ಟೈಟ್ಲ್ ಥರನೇ ಒಂದು ಒಳ್ಳೆ ಟೈಟ್ಲ್ ಇಟ್ಕೊಂಡು ಇವರು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಆಲ್ ದ ಬೆಸ್ಟ್. ಸರ್ ಹಂಗೆ ಇನ್ನೊಂದು ಕೇಳಬೇಕು, ಈ ಥರ ನೋಡಿದವರು ಏನಂತಾರೆ ಅನ್ನೋದು ನಿಮ್ಮ ಲೈಫಲ್ಲಿ ಯಾವ್ದಾರು ಆ ಥರ ಅನಿಸಿದ್ಯಾ? ಯಾವ್ದಾರು ಒಂದು ಸಿಚುವೇಶನ್ ಹತ್ರ ಬಂದಿದ್ದು ಏನಾದ್ರು ಮಾಡೋಕ್ಕೋದಾಗ? ಸುಮಾರಷ್ಟು ಅನಿಸಿರುತ್ತೆ ಅವಾಗೆಲ್ಲ. ಇದು ಏನು ಕಾಲೇಜ್ ಬಿಡೋ ಟೈಮ್ನಾಗ ಅನಿಸಿತ್ತು. ಆಮೇಲೆ ಸಿನಿಮಾಗೆ ಬರಬೇಕು ಅಂದಾಗ, ಸಿನಿಮಾ ಬರ್ಬೇಕಂದಾಗ ಅನಿಸಿತ್ತು. ನಮ್ಮ ಅಪ್ಪನ ಜೊತೆಗೆ ದೋಸ್ತರಿದ್ದವರೆಲ್ಲ ಅಂದಿದ್ರು, ಚಲೋ ಕೋರ್ಸ್ಬಿಟ್ಟು ಪಿಕ್ಚರ್ ಹೊಂಟನಲ್ಲೋ ನಿಮ್ಮ ಹೇಳೋಕಾಲೇನು ನೋಡಿದ್ರೆ ಏನಂತಾರೆ ಅಂತ ಅನ್ಕೊಂಡು. ಹಂಗೆ ಸುಮಾರಷ್ಟು ಇರ್ತವೆ. ಅಂದರೆ ಸಣ್ಣದ್ರಿಂದ ಹಿಡಿದು ದೊಡ್ಡರ ತನಕ ಪ್ರತಿಯೊಂದೂ ಹೇಳ್ತಿರ್ತಾರೆ. ನೀವು ಶಾಲೆಗೆ ಮಾರ್ಕ್ಸ್ ಕಾರ್ಡ್ ತೋರಿಸೋದ್ರಿಂದ ಹಿಡಿದು, ನಮ್ಮ ಶಾಲೆಗೆ ಎಷ್ಟು ಮಾರ್ಕ್ಸ್ ಬಂತು 10th ಒಳಗೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದ್ರಾಗೂ ಇರ್ತಾವೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಪಿಕ್ಚರು. ಬರ್ರಿ 31ಕ್ಕೆ. ಸೊ ಸರ್, ಈ ಫಿಲಮಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟು ಶೇರ್ ಮಾಡ್ಕೋಬೇಕು ಅಂತಿದ್ರೆ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಇಷ್ಟ ಕೊಟ್ಟಿದ್ದ ಸೀನ್ ಯಾವುದು ಸರ್? ಒಂದು ಇನ್ಸಿಡೆಂಟ್ ಅಲ್ಲ, ಅಂದರೆ ಸಿನಿಮಾ ಭಾಳ ಇಷ್ಟಪಟ್ಟು ಬಂದಿವಲ್ಲ, ಹೀಗಾಗಿ ಶೂಟಿಂಗ್ನಾಗ ಇರೋದು ನನಗೆ ಇಷ್ಟ. ಅದು ಅವತ್ತಿನ ದಿವಸ ಒಂದು ಶಾಟ್ ತೆಗಿತಾರೋ, ಅವತ್ತಿನ ದಿವಸ ಫುಲ್ ರುಬ್ಬಾಡ್ತಾರೋ, ಹೆಂಗಿದ್ರೂ ಭಾಳ ಇಷ್ಟ ಆಕೈತಿ. ದೇರ್ ಇಸ್ ನೋ ಒನ್ ಸಚ್ ಅಂದ್ರೆ ಒಂದು ಅಂತಿಲ್ಲ. ನನ್ನ ಎಸ್ಪೆಷಲಿ ಈ ಸಿನಿಮಾದು ಜರ್ನಿ ಸಿನಿಮಾ ಅಲ್ಲ, ಒಂಥರ ಟ್ರಿಪ್ ಹೊಡ್ಕೊಂಡು ಪಿಕ್ಚರ್ ಮಾಡ್ದಂಗೆ ಇದು. ಸೊ ಹಿಂಗಾಗಿ ಪ್ರತಿ ಸೀನು ಪ್ರತಿ ಶಾಟ್ ಪ್ರತಿಯೊಂದು ದಿನವೂ ಕೂಡ ಮೆಮೊರೇಬಲ್ ಆಗಿತ್ತು. ಸರ್ ನಿಮಗೆ ಅಡ್ವೆಂಚರಸ್ ಅಂದರೆ ತುಂಬ ಇಷ್ಟನಾ, ಇಲ್ಲ ಆ್ಯಕ್ಷನ್ ಮೂವೀಸ್ ಅಂದರೆ ತುಂಬ ಇಷ್ಟನಾ, ಇಲ್ಲ ರೊಮ್ಯಾಂಟಿಕ್ ಸೀನ್ಸ್ ಮಾಡೋದು ತುಂಬ ಇಷ್ಟನಾ? ಏನು ಇಷ್ಟ ಸರ್ ನಿಮಗೆ ತುಂಬ? ಎಲ್ಲನೂ. ಅಂದರೆ ಈಗೀಗ ಒಂದು 4-5 ಪಿಕ್ಚರ್ ಆಗಿವಲ್ಲ, ಆ್ಯಕ್ಷನ್ನು ಈಗ ಮಾಡತ್ತೆ. ಹೊಯ್ಸಳ ಪಿಕ್ಚರ್ದಾಗ ಆ್ಯಕ್ಷನ್ ಮಾಡತ್ತಿದ್ದೆ. ಸಲಾರ್ ಒಳಗೆ ಇನ್ನೂ ಆ್ಯಕ್ಷನ್ ಮಾಡಬೇಕು. ಅದರ ನೆಕ್ಸ್ಟ್ ಅಲ್ಲ, ಅಂದರೆ ಕತೆ ಗೊತ್ತಿಲ್ಲಲ್ಲ, ಪಾತ್ರ ಸ್ವಲ್ಪ ರಗಡ್ ಆಗಿರೋದ್ರಿಂದ ಏನಾರು ಆಯಿತು ಇಲ್ಲ ನನಗೂ ಗೊತ್ತಿಲ್ಲ. ಅಂದರೆ ಅದು ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಪಿಕ್ಚರ್ ನೆಕ್ಸ್ಟ್ ಮಾಡಬೇಕು ಅನ್ಕೋತಿರೋ ಪಿಕ್ಚರು, ಅದು ಫುಲ್ ಆ್ಯಕ್ಷನ್ ಡ್ರಾಮಾ ಮೇಲೆ ಇರ್ತೈತಿ. ಹಂಗಂದ್ರೆ ಒಂದು ಪರ್ಟಿಕ್ಯುಲರ್ ಅಂತ ಇರೋಂಗಿಲ್ಲಲ್ಲ. ಬಟ್ ಜಾಸ್ತಿ ನೋಡಿದ ಸಿನಿಮಾ ಥ್ರಿಲ್ಲರ್ಸ್ ನೋಡಿರ್ತೀವಿ. ನನಗೆ ಕನ್ನಡದ ಹಳೆಯ ಸಿನಿಮಾಗಳೊಳಗೆ ಇರುವಂಥ ಡ್ರಾಮಾ ಇಷ್ಟ ಆಕೈತಿ. ಇವಾಗ ಕಸ್ತೂರಿ ನಿವಾಸ, ಗೀತಾ, ಅಂದರೆ ಡ್ರಾಮಾ ಇರೋದಲ್ಲ, ಅದ್ರಾಗೆ ಒಂದು ಒಳ್ಳೆ ಕ್ಲಾಸಿಕ್ ಡ್ರಾಮಾ ಇರೋದು, ಅವು ಇಷ್ಟ ಆಕಿದ್ದು. ಸರ್ ನಿಮಗೆ ಇದು ತಿನ್ಬಿಡ್ರಿ ಸರ್ ಹಂಗೇನಿಲ್ಲ ಸರ್, ನಾನು ಹಿಡ್ಕೊ ತಿನ್ಬಿಡಿ. ಸರ್ ನಿಮಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋಕ್ಕೆ ಯಾರು ತುಂಬ ಇಷ್ಟ, ಇನ್ಸ್ಪಿರೇಷನ್ ಯಾರು ಸರ್? ನಮ್ಮ ಥಿಯೇಟರ್ ಅಂದರೆ ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಿಗೆ ಬಂದ್ಮ್ಯಾಗ ಏನು ಥಿಯೇಟ್ರ್ ಮಾಡಿದ್ವಲ್ಲ, ಅದಕ್ಕಿಂತ ಮುಂಚೆ ಥಿಯೇಟ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು ನನಗೆ 10th ಟೈಮ್ನಾಗ. ನೀನಾಸಮ್ ಅವ್ರ ಟೀಮ್ ಒಂದು ಬಂದು ನಮ್ಮ ಸ್ಕೂಲ್ ಟೀಚರ್ಸ್ಗೆ ಮತ್ತು ನಂಗೆ ಡೈರೆಕ್ಟ್ ಮಾಡಿದ್ರು. ನನ್ನ ಕ್ಯಾರೆಕ್ಟರ್ ಇಷ್ಟೇ, ಇದು ಸೈಡ್ ವಿಂಗಿಂದ ಬರಬೇಕು,
ಹಿಂಗೆ ಹಣೆಗೆ ನೋಡ್ಬೇಕು, ಹಿಂಗೆ ಹೋಗ್ಬೇಕು, ಅದಷ್ಟೇ ಇದ್ದಿದ್ದು ಕ್ಯಾರೆಕ್ಟ್ರ್. ಬಟ್ ಸ್ಟಿಲ್ ಆ ಒಂದು ಪ್ರಾಸೆಸ್ ಒಳಗೆ ಭಾಗಿಯಾಗಿದ್ವಿ, ಅದು ಮಜಾ ಕೊಟ್ಟಿತ್ತು. ಅಲ್ಲಿಂದ ಭಾಳ ಇಷ್ಟ ಆಗಿದ್ದು. ಅದು ಬಿಟ್ಟರೆ ನನಗೆ ನನ್ನ ಕನ್ನಡದ ಎಲ್ಲ ನಟರುಗಳು ಇನ್ಸ್ಪಿರೇಷನ್. ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನ ಎಲ್ಲ ನಟರವರೆಗೂ, ಇವತ್ತಿನ ಎಲ್ಲ ಸ್ಟಾರ್ಸ್ವರೆಗೂ ಪ್ರತಿಯೊಬ್ಬರು ಸಿನಿಮಾಗೆ ಬರೋದಕ್ಕೆ ಅಥವಾ ಅಭಿನಯ ಅಂತ ಬಂದಾಗ ಅಥವಾ ಅವ್ರ ಜರ್ನಿ ಅಂತ ಬಂದಾಗ ಎಲ್ಲರೂ ಇಷ್ಟನೇ. ಸರ್, ಈ ರೀಸೆಂಟ್ ಡೇಸಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಹೀರೋಗಳು ಬರ್ತಿದ್ದಾರೆ, ಆದರೆ ನೀವೊಬ್ಬರು ಕೂಡ ಒನ್ ಆಫ್ ಮೈ ಫೇವರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಕಾಂಟೆಂಟ್ ಮಧ್ಯೆ ಎಷ್ಟು ನೀವು ಸ್ಪೆಷಲಾಗಿ ಕಾಂಟೆಂಟ್ ಕೊಡ್ತೀರಿ, ಎಷ್ಟು ಎಂಗೇಜಿಂಗ್ ಆಗಿ ಇಟ್ಕೋತೀರಿ, ಅದು ಭಾಳ ಮುಖ್ಯ ಆಕೈತಿ. ಜಸ್ಟ್ ಲೈಕ್ ನಮ್ಮ ಸಿನಿಮಾದಾಗ ಪಿಕ್ಚರ್ ಚಲೋ ಇತ್ತಂದ್ರೆ ಭಾಳ ಮಂದಿ ನೋಡ್ತಾರೆ, ಚಲೋ ಇಲ್ಲಪ್ಪ ಅಂತಂದರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರೆ. ಸೊ ಹಾಗೆ ಒಳ್ಳೊಳ್ಳೆ ಕಾಂಟೆಂಟ್ಗಳು ಕೊಟ್ಕೊತ ಬರ್ರಿ. ಆಲ್ ದ ಬೆಸ್ಟ್ ನಮ್ಮ ಮೈಸೂರು ಹುಡುಗನಿಗೆ. ಸರ್, ನಿಮ್ಗೊಂದು ಹೇಳಲೇಬೇಕು, ನೀವು ಒಂಥರ ರಗಡ್ ಆ್ಯಕ್ಟರ್ ಇದ್ದಂಗೆ ಸರ್. ರಗಡ್ ನಿಜವಾಗ್ಲೂ ನಿಮ್ಗೆ ಏನೋ ಒಂದು ಟೈಟಲ್ ಕೊಡಬೇಕು ಅಂತ ಹೇಳಿ ರಗಡ್ ಆ್ಯಕ್ಟರ್ ಅಂತ ಸರ್. ನೀವು ಅವಾಗಲೇ ಸಲಾರಲ್ಲಿ ಎಂಥ ರಗಡ್ ರೋಲ್ ಇರುತ್ತೆ ಅಂತ ಹೇಳಿದ್ರಿ, ನೀವು ಗೊತ್ತಿಲ್ಲ ಅಂತ. ಬಟ್ ನನ್ನ ತಲೆಯಲ್ಲಿ ಬರಬೇಕಾರಿಂದನೂ ಇತ್ತು, ಇವ್ರು ಏನಾರು ಒಂದು ಹೇಳ್ಬೇಕಲ್ಲ, ರಗಡ್ ಆ್ಯಕ್ಟರ್ ಚೆನ್ನಾಗಿರುತ್ತೆ ಅಂತಲೇ ಇತ್ತು ಸರ್. ಬೆಳಿಗ್ಗೆ ಆ್ಯಕ್ಚುಲಿ ನಿಮ್ಮ ಟೀಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಆವಾಗ ಹಿಂಗೆ ಬಾ ಅಂದರು. ಮನೇಲಿ ಹೋಗಿದ ತಕ್ಷಣ ಮರ್ತ್ಬಿಟ್ಟೆ, ಏನೋ ಗ್ಯಾಪ್ನ ಇಟ್ಕೊಳ್ಳಲ್ಲ ಅಂತ. ಆರಿಂದನೋ ಬಿಯಿಂದನೋ ಎಂಥ ಎಲ್ಲ ಗ್ಯಾಪಿಸ್ಕೊಂಡೆ ಸರ್. ಆಮೇಲೆ ಒಂದು ಸಲಾರ್ದು ಟ್ರೈಲರ್ ಎಲ್ಲ ನೋಡ್ಕೊಬಂದೆ. ಮತ್ತು ನೀವು ಹೊಯ್ಸಳ ಫಿಲಮಲ್ಲಿ ಮಾಡಿ ಎಲ್ಲ ನೋಡ್ಕೊಂಡು ಕರೆಕ್ಟ್ ಅಲ್ವಾ, ರಗಡ್ ಉತ್ತರ ಕರ್ನಾಟಕದ ಮಂದಿ ಅಲ್ಲ, ಅದಕ್ಕೋಸ್ಕರ ರಗಡೇ ಇವ್ರಿಗೆ ಬೆಸ್ಟು ಅಂತ ಅಂದೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್, ಒಂದು ಫೋಟೋ.